ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರ ಬಡೆತನದಲ್ಲಿರ್ತಕ್ಕಂತಹ ಕೈಗಾರಿಕೆ ಆಗ್ಬೋದು ಅಥವಾ ಕಾರ್ಖಾನೆಗಳಾಗಬಹುದು, ಮನೆಯಲ್ಲಾಗಬಹುದು, ಬೆಂಕಿಯ ಅವಘಡ ಅಥವಾ ಬೆಂಕಿಯಿಂದ ತೊಂದರೆ ಸಮಸ್ಯೆ ಅಂತಕ್ಕಂಥದ್ದು ಕಾಡುತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಹಾಗಂತ ಭಯ ಅಥವಾ ಇನ್ಯಾವುದೋ ಒಂದು ಆತಂಕಕ್ಕೆ ಒಳಗಾಗಬೇಕಾದಂಥದ್ದಿಲ್ಲ. ಹಾಗೇ ಬಿಡುತ್ತೆ ಅನ್ನುವಂಥದ್ದು ಅಲ್ಲ. ಆ ಸೂಚನೆಗಳಿರುವಾಗ ನಾವು ಅದನ್ನು ತಿಳಿಸಬೇಕಾದಂತಹದ್ದು ಧರ್ಮ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಚ್ಚರಿಕೆ ಇರಲಿ, ಆಗ ಆಗತಕ್ಕಂತಹ ಅನಾಹುತದಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು. ಧಾರ್ಮಿಕ ವೃತ್ತಿ ಅಥವಾ ಜ್ಯೋತಿಷ, ಪೌರೋಹಿತ್ಯ ಅಥವಾ ಇನ್ಯಾವುದಾದ್ರೂ ದೇವಸ್ಥಾನಗಳ ಪೂಜೆ, ಹಾಗೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರಾಗಿರ್ತಕ್ಕಂಥವ್ರು, ಧರ್ಮ ವಿಚಾರವನ್ನು ಕುರಿತು ಉಪನ್ಯಾಸಾದಿಗಳನ್ನು ಮಾಡ್ತಕ್ಕಂಥವ್ರು, ಹೀಗೆ ಈ ಧಾರ್ಮಿಕ ಪಥದಲ್ಲಿ ಇರತಕ್ಕಂಥವರಿಗೆ ಆದಾಯ ಹೆಚ್ಚಾಗುವಂತಹ ದಿವಸ ಇದು. ವಿಶೇಷವಾದಂತಹ ಹಣವನ್ನು, ದ್ರವ್ಯವನ್ನು ಕಾಣಬಹುದು, ನೋಡಬಹುದು, ತಮ್ಮದಾಗಿಸ್ಕೊಳ್ಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕುವಂಥ ದಿವಸ. ಆತ್ಮವಿಶ್ವಾಸದ ಕೊರತೆ ಇದ್ದವರಿಗೆ ಕೆಲವು ನಷ್ಟವಾಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ಸರಿಯಾದಂತಹ ಒಂದು ತಿಳುವಳಿಕೆ ಇರಬೇಕು. ನಿಮ್ಮ ಸಾಮರ್ಥ್ಯ, ನಿಮ್ಮ ಶಕ್ತಿ ಏನು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಇದು ನನ್ನಿಂದ ಸಾಧ್ಯ, ನಾನು ಈ ಕೆಲಸವನ್ನು ಮಾಡಿಯೇ ತೀರ್ತೇನೆ ಅಂತಕ್ಕಂತಹ ದೃಢವಾದ ಆತ್ಮಸ್ಥೈರ್ಯ ಇದ್ದಂಥವರಿಗೆ ಜಯ ಇದೆ ಎನ್ನುವಂಥದ್ದು. ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಮಕ್ಕಳು ತಮ್ಮ ವಯಸ್ಸಿಗೆ ಅನುಗುಣವಾಗಿ ಅವರ ಚಟುವಟಿಕೆಗಳು ಏನು ಅನ್ನುವಂಥದ್ದನ್ನು ಗಮನಿಸಿ ಸರಿಮಾರ್ಗದಲ್ಲಿ ಸರಿಯಾದಂತಹ ತಿಳುವಳಿಕೆಯಿಂದ ಅವರನ್ನು ಪ್ರಭಾವಿತರನ್ನಾಗಿ ಮಾಡಬೇಕಾದಂಥದ್ದಿರುತ್ತೆ. ತೆಂಗು ಬೆಳೆಗಾರರು, ಕಾರ್ಮಿಕ ವರ್ಗದವರು, ಇವರಿಗೆಲ್ಲ ಲಾಭವಾಗ್ತಕ್ಕಂತಹ ದಿವಸ ಇದು. ತೆಂಗು ಬೆಳೆಗಾರರಿಗೆ ವಿಶೇಷವಾದಂತಹ ಲಾಭವನ್ನು ನೋಡಲಿಕ್ಕೆ ಅವಕಾಶಗಳಾಗುತ್ತೆ. ಸಾಮಾಜಿಕ ದೃಷ್ಟಿಯಲ್ಲಿ ಉತ್ತಮವಾದಂತಹ ಸ್ಥಾನ, ಮಾನ, ಮರ್ಯಾದೆ ಇವೆಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದು. ಕಟ್ಟಡ ಸಾಮಗ್ರಿಗಳನ್ನು ಸಾಗಾಟ ಮಾಡ್ತಕ್ಕಂಥವ್ರಿಗೆ ಬಹಳ ಅನುಕೂಲಕರವಾದಂತಹ ವಿಶೇಷವಾದಂತಹ ಲಾಭವನ್ನು ಪಡೀಲಿಕ್ಕೆ ಅನುಕೂಲವಾದಂತಹ ದಿವಸವಾಗುತ್ತೆ. ಅಗ್ನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ವೃಷಭ ರಾಶಿ, ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆಯಾಗುತ್ತೆ. ಇದಕ್ಕೆ ಅಚ್ಚರಿ ಪಡಬೇಕಾದಂಥದ್ದೇನಿಲ್ಲ. ಸತ್ಯವೇ ಆದರೂ ಕೂಡ ನಿಮ್ಮ ಪಾಲಿಗೆ ಈ ದಿವಸವೇ ಅದು ಒದಗಿ ಬಂದಿದೆ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಸ್ವಂತ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ನಿರೀಕ್ಷಿತವಾದಂತಹ ಬದಲಾವಣೆಗಳಾಗೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದೆ. ನೀವು ಯಾವ ಬದಲಾವಣೆ ಇದಾಗಬೇಕು, ಇದನ್ನು ಬದಲಾಯಿಸಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತೀರೋ, ಅದು ಬದಲಾವಣೆಗೆ ಹತ್ತಿರವಾಗಿ ಆ ಬದಲಾವಣೆಯ ಕೆಲಸ ಅಲ್ಲಿ ಆಗುವಂಥದ್ದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ತೈಲ ವ್ಯಾಪಾರಿಗಳಿಗೆ ಶುಭವೂ ಲಾಭವೂ ಇರತಕ್ಕಂತಹ ದಿವಸ. ಅಂದರೆ ನಿಮ್ಮ ವ್ಯವಹಾರದಲ್ಲಿ ನೀವು ಅಭಿವೃದ್ಧಿಯನ್ನು ಅಥವಾ ಲಾಭವನ್ನು ಪಡಿತಾ ಇದ್ದೀರಿ ಅನ್ನುವಂಥದ್ದು. ಕುಟುಂಬದಲ್ಲೂ ಪ್ರಗತಿಯನ್ನು ಕಾಣ್ತೀರಿ. ಅಂದರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉತ್ಸುಕರಾಗಿ ಸಮಾಧಾನದಿಂದ ಸಂತೋಷದಿಂದ ಜೀವನವನ್ನು ನಡೆಸ್ತಕ್ಕಂತಹ ರೀತಿಯಾಗತ್ತೆ. ಆತ್ಮೀಯರಿಂದ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಕೂಡ ಈ ದಿವಸ ಸಿಕ್ಕುವಂಥದ್ದಾಗತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ಫಲ ಇರುವಂಥದ್ದು. ವೃತ್ತಿಯಲ್ಲಿ ಪ್ರಗತಿ, ಯಾವುದೋ ಒಂದು ವೃತ್ತಿಯನ್ನು ಆಶ್ರಯ ಮಾಡಿಕೊಂಡು ಅದರಿಂದ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥವ್ರಿಗೂ ಕೂಡ ತಮ್ಮ ವೃತ್ತಿಯಲ್ಲಿ ವಿಶೇಷವಾದಂತಹ ಪ್ರಗತಿ ಸಿಕ್ಕತ್ತೆ. ಮಾಡಬೇಕಾದಂತಹ ಕೆಲಸಗಳು ಬಾಕಿ ಇದ್ದಾಗ ಆ ಕೆಲಸಗಳನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳುವ ಬದಲು ಅದನ್ನು ರಹಸ್ಯವಾಗಿಡಬೇಕು, ಗೌಪ್ಯವಾಗಿಟ್ಟುಕೊಳ್ಬೇಕು. ಆಗ ಮಾತ್ರ ಆ ಕೆಲಸದ ವಿಚಾರ ಮುಂದಿನ ದಿನಮಾನದಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. ಸುದರ್ಶನ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಫೈನಾನ್ಸ್ಗಳನ್ನು ನಡೆಸ್ತಕ್ಕಂಥವ್ರು, ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುವಂಥವ್ರು, ಕಮಿಷನ್ ಏಜೆಂಟ್ಸು, ಇಂಥವರಿಗೆಲ್ಲ ತುಂಬ ಕಿರಿಕಿರಿಯಾಗತಕ್ಕಂತಹ ದಿವಸ ಇದು. ಅದನ್ನು ಗಮನಿಸ್ಕೊಳ್ಬೇಕು. ಕಾರ್ಯದೊತ್ತಡವನ್ನು ಪಕ್ಕಕ್ಕಿಟ್ಟು ಬಹಳ ಸಂತೋಷವಾಗಿರ್ತೀರಿ.
ಕರ್ತವ್ಯ ಭ್ರಷ್ಟರಾದರೂ ಪರವಾಗಿಲ್ಲ, ಸಂತೋಷ ಪಡಬೇಕು ಅಂತಕ್ಕಂತಹ ಮನೋಭಾವನೆ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಕರ್ತವ್ಯವನ್ನು ಬಿಟ್ಟು ನಿಮ್ಮದೇ ಆದಂತಹ ಲೋಕದಲ್ಲಿ ವಿಹರಿಸ್ತಕ್ಕಂತಹ ಕೆಲಸ. ಈ ರಾಶಿಯವರು ಮುದ್ರಣಾ ಕ್ಷೇತ್ರದಲ್ಲಿದ್ದರೆ ತುಂಬ ನಷ್ಟವನ್ನು ಅನುಭವಿಸಬೇಕಾದಂತಹ ದಿವಸವಾಗುತ್ತೆ, ಗಮನಿಸ್ಕೊಳ್ಬೇಕು. ಜನರ ಮಧ್ಯದಲ್ಲಿ ಸಮಾಜ ಸೇವೆಯನ್ನೂ ಮಾಡ್ತಕ್ಕಂತಹದ್ದು ಒಂದು ಯೋಗ. ಅದಕ್ಕೆ ಮನಸ್ಸು ಬಹಳ ಮುಖ್ಯ. ಕೆಲವರ ಹತ್ರ ಹಣ ಇಲ್ಲದೇ ಇರಬಹುದು, ಆದರೆ ಬೇರೆಯವರಿಗೆ ನನ್ನ ಕೈಲಾದಂತಹ ಸಹಾಯವನ್ನು ಮಾಡ್ತೀನಿ ಅಂತಕ್ಕಂತಹ ಆ ಉದಾತ್ತವಾದಂತಹ ಮನಸ್ಸೇನಿದೆ ಅದು ಎಲ್ಲವನ್ನೂ ತಂದುಕೊಡುತ್ತೆ. ಹಾಗಾಗಿ ಆ ಮನಸ್ಸು ಬಹಳ ಮುಖ್ಯ ಅಂತ ಹೇಳಬೇಕು. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ನಿಮಗೆ ಶುಭ ಇದೆ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ತನಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ತನ್ನ ಅರಿವಿಗೆ ಬರದೇನೋ ಹಲವಾರು ತಪ್ಪುಗಳು ತೊಂದರೆಗಳು ಆಗುವಂಥದ್ದು. ಆದರೆ ಆ ತಪ್ಪಾಗಿದೆ ಅಂತ ಹೇಳಿ ನಮಗೆ ಗೊತ್ತಾಗಬೇಕಾದ್ರೆ ಎಷ್ಟೋ ಸಮಯ ಕಳೆದು ಹೋಗಿರಬಹುದು. ಕೆಲವು ಸಂದರ್ಭದಲ್ಲಿ ಧರ್ಮ ಕಾರ್ಯಗಳನ್ನು ಮಾಡೋದ್ರಿಂದ ಆಧ್ಯಾತ್ಮಿಕ ವಿಚಾರಗಳನ್ನು ಅರಿಯೋದ್ರಿಂದ ನಾವು ಪ್ರತಿ ಕ್ಷಣವೂ ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಡಲಿಕ್ಕೆ ಮಾರ್ಗದರ್ಶನವಾಗುತ್ತೆ ಅನ್ನುವಂಥದ್ದನ್ನು ತಿಳಿಯಬೇಕಾಗತ್ತೆ. ಕಲಾವಿದರಿಗೆ ಉತ್ತಮವಾದಂತಹ ಪುರಸ್ಕಾರ ಸಿಕ್ಕುವಂತಹ ದಿವಸ. ಕೂಲಿ ಮತ್ತು ಕಾರ್ಮಿಕ ವರ್ಗದವರಿಗೆ ಸಂಬಳ ಹೆಚ್ಚಾಗ್ತಕ್ಕಂಥದ್ದು, ಹಣದಿಂದ ಸಂತೋಷ ಪಡ್ತಕ್ಕಂತಹ ಒಂದು ಮನಸ್ಥಿತಿಗೆ ಅನುಕೂಲವಾಗುವಂತಹ ಸಮಯ. ಕಟ್ಟಡ ಮಾಲೀಕರು ಕಾರ್ಮಿಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯ ಅವಘಡ ಸಂಭವಿಸೋದಕ್ಕೆ ಸಾಧ್ಯತೆ ಇದೆ, ಎಚ್ಚರಿಕೆಯನ್ನು ವಹಿಸಿ ಅಂತಕ್ಕಂಥದ್ದು. ಮಧುಮತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಹಿತಶತ್ರುಗಳ ಕಾಟ ಹೆಚ್ಚಾಗಬಹುದು. ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮಗೆ ಆತ್ಮೀಯರ ರೀತಿಯಲ್ಲಿ ನಾಟಕೀಯವಾಗಿ ವರ್ತಿಸ್ತಾ ಇರ್ತಾರೆ, ಅವರಿಂದಲೇ ತೊಂದರೆ ಆಗುವಂಥದ್ದು. ಸರ್ಕಾರಿ ನೌಕರರಿಗೆ ಒತ್ತಡ ಹೆಚ್ಚಾಗುವಂಥದ್ದು. ಅನುಮಾನಾಸ್ಪದವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಯಾವುದೇ ರೀತಿಯ ನಿಮ್ಮ ಸಹಕಾರವೂ ಬೇಡ. ಅದು ನಿಮಗೆ ಶೋಭೆ ತರುವಂಥದ್ದಲ್ಲ. ಆದ್ದರಿಂದ ನಿಮಗೂ ಕೂಡ ತೊಂದರೆಯಾಗತ್ತೆ. ಇಲ್ಲಿಯವರೆಗೆ ಗಳಿಸಿದಂತಹ ಮಾನ ಹರಾಜಾಗತ್ತೆ. ಇದಕ್ಕಿಂತ ಇನ್ನೇನು ಹೇಳಬಹುದು? ಆದ್ದರಿಂದ ಎಚ್ಚರಿಕೆ ಇರಲಿ. ನಾಯಕತ್ವದ ಸ್ಥಾನ ಸಿಕ್ಕುವಂತಹ ಸಾಧ್ಯತೆ. ಕೃಷಿ ಕಾರ್ಮಿಕರಿಗೆ ಆದಾಯ ಹೆಚ್ಚಳವಾಗ್ತಕ್ಕಂಥದ್ದು. ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಸೇವೆ ಮಾಡಿದಂಥವರಿಗೆ ವಿಶೇಷವಾದಂತಹ ಪುರಸ್ಕಾರ ಗೌರವಗಳು ಮರ್ಯಾದೆ ಸಿಕ್ಕುವಂತಹ ಸಂದರ್ಭಗಳು. ತುಂಬ ಶ್ರಮ ಪಡಬೇಕಾದಂತಹ ದಿವಸ, ಆದರೂ ಕೂಡ ಮಾನಸಿಕವಾಗಿ ತುಂಬ ಸಂತೋಷವಾಗ್ತಕ್ಕಂತಹ ದಿವಸವಾಗುತ್ತೆ. ಮನೆಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂದವರು ಕೆಲ ಕಾಲ ಅದನ್ನು ತಡೆ ಹಿಡಿತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ರೇಣುಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.